ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ಒಂದು ಸೋಷಿಯಲ್ ಮೀಡಿಯಾದ ಟ್ರೆಂಡು ಹೆಚ್ಚಾದಂತೆಲ್ಲ ನಮ್ಮ ಯುವಜನತೆಯಲ್ಲಿ ಹುಚ್ಚಾಟನೂ ಕೂಡ ಹೆಚ್ಚಾದಂತೆ ಕಾಣ್ತಾ ಇದೆ. ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ನಮ್ಮ ಯುವ ಜನತೆ ಏನಿದೆ ಅದು ರೀಲ್ಸ್ಗಳನ್ನು ಮಾಡುವುದರಲ್ಲಿ ತಮ್ಮ ಜೀವ ಮತ್ತು ಜೀವನಕ್ಕೆ ಹಾನಿಯನ್ನು ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಕಡೆ ನಾವು ಇದನ್ನು ನೋಡ್ತಾನೆ ಇದ್ದೇವೆ. ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಈ ರೀಲ್ಸ್ ಮಾಡುವಂತಹ ಹುಚ್ಚಾಟದಲ್ಲಿ ಸಾಕಷ್ಟು ಅವಘಡಗಳು ನಡೆದರೂ ಕೂಡ ನಮ್ಮ ಯುವಜನತೆಗೆ ಈ ಬಗ್ಗೆ ಇನ್ನೂ ಕಾಳಜಿ ಬಂದಂತೆ ಕಾಣ್ತಾ ಇಲ್ಲ. ಪ್ರತಿಯೊಬ್ಬ ಒಂದು ಪೇರೆಂಟ್ಸ್ಗಳು ಕೂಡ ತಮ್ಮ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿ ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿರ್ತಾರೆ. ಬೆಳೆದ ಮಕ್ಕಳು ಚೆನ್ನಾಗಿ ಒಂದು ಶಾಲೆಯನ್ನು ಕಲಿತು ಶಿಕ್ಷಣವನ್ನು ಪಡೆದುಕೊಂಡು ಒಳ್ಳೆಯ ಉದ್ಯೋಗವನ್ನು ಪಡೆದುಕೊಂಡು ತಮ್ಮ ತಂದೆ ತಾಯಿಗಳ ಜೀವನಕ್ಕೆ ಆಸರೆಯಾಗಬೇಕೇ ಹೊರತಾಗಿ ಇಂತಹ ಕ್ಷಣಿಕವಾದಂಥ ಹುಚ್ಚಾಟಗಳಿಂದ ತಮ್ಮ ಜೀವಕ್ಕೆ ಆಪತ್ತನ್ನು ತಂದುಕೊಂಡಾಗ ಈ ಒಂದು ಪಾಲಕರಿಗೂ ಕೂಡ ಅದರ ಪೆಟ್ಟು ಬಿದ್ದೇ ಬೀಳುತ್ತೆ. ಸ್ನೇಹಿತರೆ, ಈ ಎಲ್ಲ ಹುಚ್ಚಾಟಗಳು ಯಾವುದೇ ಒಂದು ಪಾಲಕರ ಗಮನಕ್ಕೆ ಬರದಂತೆ ಈ ಒಂದು ಹುಡುಗರು ಮಾಡ್ತಾ ಇರ್ತಾರೆ. ಆದರೆ ಈ ಹುಚ್ಚಾಟದ ಸಂದರ್ಭದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿ ಪರಿಸ್ಥಿತಿ ಕೈಮೀರಿ ಹೋದಾಗ ಪಾಲಕರ ಗಮನಕ್ಕೆ ಬಂದರೆ ಪಾಲಕರು ಮಾಡುವುದಾದರೂ ಏನು? ವಯಸ್ಸಿಗೆ ಬಂದಂತಹ ಮಕ್ಕಳನ್ನು ಇಂಥ ಹುಚ್ಚಾಟದಲ್ಲಿ ಕಳೆದುಕೊಂಡಂತಹ ಸಾಕಷ್ಟು ಪಾಲಕರು ತಮ್ಮ ಜೀವನವನ್ನೇ ಒಂದು ಮುಡುಪಾಗಿಟ್ಟು ಮಕ್ಕಳನ್ನು ಸಾಕಿದ್ದು ಸಾರ್ಥಕವಾಗದೆ ನೆರಳಾಡಿದ್ದು ನಾವು ನೋಡಿದ್ದೇವೆ. ಇಂತಹದೇ ಒಂದು ಪ್ರಸಂಗವನ್ನು ನಾವಿಲ್ಲಿ ನೋಡಬಹುದು. ಸ್ನೇಹಿತರೆ, ಈ ಒಂದು ಹುಡುಗರು ಮತ್ತು ಹುಡುಗಿ ಯಾವ ಒಂದು ಕಾಳಜಿಯೂ ಇಲ್ಲದೆ ತಮ್ಮ ಒಂದು ಪೇರೆಂಟ್ಸ್ಗಳ ಬಗ್ಗೆ ಯಾವ ಒಂದು ವಿಚಾರನೂ ಕೂಡ ಇಲ್ಲದೆ ಈ ರೀತಿಯ ರೀಲ್ಸ್ಗಳನ್ನು ಮಾಡುವುದರಲ್ಲಿ ತೊಡಗಿದ್ದಾರೆ. ಇಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗುವಂತಹ ಅವಘಡಕ್ಕೆ ಯಾರು ಜವಾಬ್ದಾರರಾಗುತ್ತಾರೆ? ತಂದೆ ತಾಯಿಗಳ ಪಾಲಕರ ಒಂದು ಪಾಲನೆ ಪೋಷಣೆ ಇಲ್ಲಿಗೆ ಇವರಿಗೆ ಮುಗದೆ ಹೋಗುತ್ತೆ. ಎಷ್ಟೋ ಕನಸುಗಳನ್ನು ಇಟ್ಟುಕೊಂಡು ಮಕ್ಕಳನ್ನು ಬೆಳೆಸಿರ್ತಕ್ಕಂತಹ ಪಾಲಕರಿಗೆ ಮಕ್ಕಳ ಈ ಒಂದು ಕ್ಷಣಿಕ ಒಂದು ಮೂರ್ಖತನದ ವಿಚಾರ ಅಂತ ಅನ್ಬೇಕು, ಏನನ್ಬೇಕು ಇದಕ್ಕೆ, ಇದರ ಒಂದು ಪರಿಣಾಮವನ್ನು ಆ ಮಕ್ಕಳಷ್ಟೇ ಅನುಭವಿಸೋದಲ್ಲದೆ ತಂದೆ ತಾಯಿಗಳು ಕೂಡ ಜೀವನ ಪರ್ಯಂತ ಅನುಭವಿಸುವಂಥ ಪರಿಸ್ಥಿತಿಯನ್ನು ಈ ಮಕ್ಕಳು ತಂದೆ ತಾಯಿಗಳಿಗೆ ಪಾಲಕರಿಗೆ ತಂದು ಒಡ್ತಾರೆ. ಸ್ನೇಹಿತರೆ, ನೀವಿಲ್ಲಿ ನೋಡಬಹುದು, ಇಲ್ಲಿ ಇಬ್ಬರು ಹುಡುಗರು ಮತ್ತು ಒಬ್ಬ ಹುಡುಗಿ ಒಂದು ಎತ್ತರವಾದಂತಹ ಪಾಳು ಬಿದ್ದಂತಹ ಬಿಲ್ಡಿಂಗ್ ಮೇಲೆ ಹೋಗಿದ್ದಾರೆ. ಇದು ಪುಣೆಯಲ್ಲಿ ನಡೆದಂತಹ ಒಂದು ಘಟನೆ ಆಗಿರುತ್ತದೆ. ನೋಡಿ ಸ್ನೇಹಿತರೆ, ಇಲ್ಲಿ ಆ ಹುಡುಗಿ ಆ ಒಂದು ಎತ್ತರದ ಬಿಲ್ಡಿಂಗ್ನಿಂದ ಆ ಒಂದು ಹುಡುಗನ ಸಹಾಯದಿಂದ, ಬರೀ ಸಹಾಯ ಅಂದ್ರೇನು, ಬರೀ ಕೈಯ ಒಂದು ಹಿಡಿತದಿಂದ ಆ ಒಂದು ಎತ್ತರದ ಬಿಲ್ಡಿಂಗ್ನಿಂದ ಕೆಳಗಡೆ ಇಳಿತಾ ಇದ್ದಾಳೆ. ಆ ಹುಡುಗ ಅಡ್ಡಲಾಗಿ ಮಲಗಿ ಬಿಲ್ಡಿಂಗ್ ಮೇಲೆ ಆ ಹುಡುಗಿಯ ಕೈಯನ್ನು ಹಿಡಿದುಕೊಂಡು ಅವಳಿಗೆ ತಳಗೆ ಇಳಿಯಲಿಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ಇದನ್ನು ನೋಡಿದರೆ ಸ್ನೇಹಿತರೆ, ಸ್ವಲ್ಪ ಕೈ ಜಾರಿದರೂ, ಸ್ವಲ್ಪ ಆಯ ತಪ್ಪಿದರೂ ಆ ಹುಡುಗಿ ನೆಲಕ್ಕೆ ಬಿದ್ದು ತಳಗಡೆ ಇರತಕ್ಕಂತಹ ಬಂಡೆಗಳ ಮೇಲೆ ಬಿದ್ದು ಆಕೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಬಹುದು ಅಂತ ನೀವು ನೋಡಿದ್ರೇ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ಪಾಳು ಬಿದ್ದಂತಹ ಬಿಲ್ಡಿಂಗ್ ಏನಿದೆ ಇದರ ಎತ್ತರ ಬಹಳ ಇದ್ದು ಮತ್ತು ಕೆಳಗಡೆ ಬಹಳಷ್ಟು ಬಂಡೆಗಳು ಇರೋದ್ರಿಂದ ಯಾವ ಒಂದು ಧೈರ್ಯದಿಂದ ಆ ಹುಡುಗ ಮತ್ತು ಹುಡುಗಿ ಈ ಒಂದು ಸಾಹಸಕ್ಕೆ ಕೈ ಹಾಕಿದರೂ ತಿಳಿತಾ ಇಲ್ಲ. ಇಲ್ಲಿ ನೀವು ಮತ್ತೊಬ್ಬ ಹುಡುಗನನ್ನು ಕೂಡ ನೋಡಬಹುದು. ಆ ಹುಡುಗನ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲ್ನಿಂದ ಈ ಒಂದು ಎಲ್ಲ ಒಂದು ಸಾಹಸವನ್ನು ಆತ ತನ್ನ ಕ್ಯಾಮೆರಾದಲ್ಲಿ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇದ್ದಾನೆ. ತಮ್ಮ ಜೀವದ ಬಗ್ಗೆ ಹಾಗೂ ತಮ್ಮ ಭವಿಷ್ಯದ ಬಗ್ಗೆ ಸ್ವಲ್ಪವೂ ಪರಿಜ್ಞಾನವೇ ಇಲ್ಲದಂತೆ ಇವರು ನಡ್ಕೊಳ್ತಾ ಇರೋದನ್ನು ನೋಡಿದಂತಹ ಸಾಕಷ್ಟು ಜನ ಇವರ ಹುಚ್ಚಾಟಕ್ಕೆ ಬೈದಿದ್ದು ಇದೆ. ಸ್ನೇಹಿತರೆ, ವಯಸ್ಸಿಗೆ ಬಂದಂತಹ ಮಕ್ಕಳನ್ನು ಯಾವ ಪಾಲಕರೂ ಕಾಯುತ್ತಾ ಕೂಡೋಕ್ಕೆ ಸಾಧ್ಯ ಇಲ್ಲ. ಅವರವರ ಕಾಳಜಿಯನ್ನು ಅವರವರೇ ವಹಿಸ್ಕೋಬೇಕಾಗತ್ತೆ. ಯಾಕಂದರೆ ಆ ಮಟ್ಟಿಗೆ ಅವರ ಒಂದು ಬುದ್ಧಿ ಬೆಳವಣಿಗೆ ಆಗಿರುತ್ತೆ. ಅವರು ತಮ್ಮ ಜೀವನ ಮತ್ತು ಜೀವನದ ಜವಾಬ್ದಾರಿಯನ್ನು ಅಲ್ಲದೆ ಪಾಲಕರ ಒಂದು ಜೀವನದ ಜವಾಬ್ದಾರಿಯನ್ನು ಕೂಡ ಅರಿವಿನಲ್ಲಿ ಇಟ್ಕೊಂಡು ಅವರು ಜೀವನವನ್ನು ಮಾಡಬೇಕಾಗತ್ತೆ. ತಮ್ಮ ಒಂದು ಜೀವನದಲ್ಲಿ ಮುಂದುವರಿಬೇಕಾಗತ್ತೆ. ಅದನ್ನೆಲ್ಲ ಬಿಟ್ಟು ಇಂತಹ ಮೂರ್ಖತನದ ಸಾಹಸಕ್ಕೆ ಒಂದು ಕೈ ಹಾಕಿದಾಗ ಆಗಬಾರದ ಏನಾದರೂ ಅವಘಡಗಳು ಆದಲ್ಲಿ ಅವರು ಅನುಭವಿಸುವುದು ಜೊತೆಗೆ ಅವರ ತಂದೆ ತಾಯಿಗಳಿಗೂ ಪಾಲಕರಿಗೂ ಪೋಷಕರಿಗೂ ಅನುಭವಿಸೋದಕ್ಕೆ ಅಣಿ ಮಾಡಿಟ್ಟು ಹೋಗ್ತಾರೆ.
ಸ್ನೇಹಿತರೆ, ಎಲ್ಲರಲ್ಲೂ ಕೇಳ್ಕೊಳ್ಳೋದು ಒಂದೇ, ಈ ಒಂದು ಸೋಷಿಯಲ್ ಮೀಡಿಯಾ ಇರೋದು ಸಾಕಷ್ಟು ಒಳ್ಳೆಯ ಒಂದು ಅವಕಾಶಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಇರುವಂಥದ್ದು. ನೀವು ಯಾವ ರೀತಿ ಇದನ್ನು ಉಪಯೋಗದಲ್ಲಿ ತಗೊಳ್ತೀರೋ ಆ ರೀತಿ ನಿಮ್ಮ ಭವಿಷ್ಯ ನಿರ್ಮಾಣ ಆಗತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ಬಗ್ಗೆ ಅಲ್ಲದೆ ನಿಮ್ಮ ಪಾಲಕರ ಬಗ್ಗೆ ಕೂಡ ಕಾಳಜಿ, ಒಂದು ವಿವೇಚನೆಯಿಂದ ಜೀವನವನ್ನು ಮಾಡಿ ಅಂತ ಹೇಳ್ತೇನೆ. ಸ್ನೇಹಿತರೆ, ನಿಮ್ಮ ಸಪೋರ್ಟು ನಮ್ಮ ಚಾನಲ್ಗೆ ಸದಾಕಾಲಕ್ಕೂ ಇರಲಿ ಅಂತ ಹೇಳ್ತಾ, ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.